ಮನಾಲಿಯ ರಸ್ತೆಯಲ್ಲಿ ರಾತ್ರಿ ಹೊತ್ತು ಒಂದು ಕಾರ್ ತುಂಬಾ ವೇಗವಾಗಿ ರಸ್ತೆಯಲ್ಲಿ ಹೋಗ್ತಾ ಇರುತ್ತೆ. ಅರ್ಜುನ್ ತುಂಬಾ ಸಮಾಧಾನ ಚಿತ್ತನಾಗಿ ಡ್ರೈವಿಂಗ್ ಮಾಡ್ತಿರ್ತಾನೆ. ಆಗ ಅವನ ಕಿವಿಗಳಲ್ಲಿ ಅವನ್ ಸೀಟ್ನ ಪಕ್ಕದಲ್ಲಿ ಕೂತಿರೋ ಅವನ ಫ್ರೆಂಡ್ ಆರ್ಯನ್ನ ಮಾತು ಕೇಳಿಸತ್ತೆ. ವಾತಾವರಣ ನಾವು ಅಂದ್ಕೊಂಡಿದ್ಕಿಂತ ತುಂಬಾ ಕೆಟ್ಟದಾಗಿದೆ. ನಾನೇನಾದ್ರೂ ಕಾರ್ನ ಮಧ್ಯ ರಸ್ತೆಯಲ್ಲಿ ನಿಲ್ಲಿಸ್ತೀನಿ ಅಂತ ನೀನು ಯೋಚನೆ ಮಾಡಿದ್ರೆ ಅದು ನಮ್ಮ ಜೀವನದ ದೊಡ್ಡ ತಪ್ಪಾಗುತ್ತೆ. ಅರ್ಜುನ್ನ ಮಾತುಗಳನ್ನ ಕೇಳಿದ ಅವನ ಹೆಂಡತಿ ದಿಶಾ ತುಂಬಾ ಗಾಬರಿಯಾಗಿ ಹೇಳ್ತಾಳೆ, ನನ್ಗಂತೂ ಇಲ್ಲಿ ಯಾವ ಹೋಟೆಲು ರೆಸ್ಟೋರೆಂಟು ಇದೆ ಅಂತ ಅನ್ನಿಸ್ತಾನೆ ಇಲ್ಲ. ಸರಿಯಾಗಿ ಹೇಳಿದ್ರಿ ಅತ್ತಿಗೆ. ಇಲ್ಲೇನಾದ್ರೂ ಕಾಣಿಸ್ತಾ ಇದೆ ಅಂದ್ರೆ ಅದು ಕೇವಲ ಭಯಾನಕವಾದ ಮರಗಳಷ್ಟೇ, ಮತ್ತೆ ಮೇಲಿಂದ ಬೀಳ್ತಾರೋ ಮಂಜುಗಡ್ಡೆ, ಮತ್ತೆ ಭಯಾನಕವಾಗಿರೋ ಕಾಡು. ನನ್ನ ಗೆಳೆಯ, ಈ ಮರಗಳು ಬೆಳಗ್ಗೆ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಎಷ್ಟೋ ಜನ ತುಂಬಾನೇ ದೂರದಿಂದ ಕೇವಲ ಈ ಮರಗಳನ್ನ ನೋಡೋದಕ್ಕಂತಾನೆ ಬರ್ತಾರೆ. ಈಗ ಸಾಕ್ ನಿಲ್ಸು ಅರ್ಜುನ್. ನಿಧಿ ಮೊದ್ಲೇ ತುಂಬಾ ಹೆದರಿದಾಳೆ. ಅವಳಿಗಂತೂ ಈಗ ನಿದ್ದೆ ಕೂಡ ಬರ್ತಾ ಇಲ್ಲ. ನಿಧಿ ಅರ್ಜುನ್ ಮತ್ತೆ ದಿಶಾನ 15 ವರ್ಷದ ಮಗಳಾಗಿದ್ಲು. ಅವಳು ತುಂಬಾ ಹೆದರ್ಕೊಂಡು ಹೇಳ್ತಾಳೆ, ಪಪ್ಪ, ನನ್ಗಂತೂ ಇದನ್ ಯೋಚನೆ ಮಾಡಿ ಹೆದರಿಕೆ ಆಗ್ತಿದೆ. ಒಂದ್ ವೇಳೆ ನಮ್ ಕಾರ್ ಮಧ್ಯ ರಸ್ತೆಯಲ್ಲಿ ಕೆಟ್ಟ ಹೋಗಿ ನಿಂತ್ ಹೋಗ್ಬಿಟ್ರೆ ಆಗ ನಾವೇನ್ ಮಾಡೋದು? ಸಾಕು ನಿಲ್ಸು ನಿಧಿ. ಎಷ್ಟು ಸಲ ಹೇಳಿದೀನಿ ನಮ್ ಬಾಯಿಂದ ಒಳ್ಳೆ ಮಾತುಗಳನ್ನ ಆಡ್ಬೇಕು ಅಂತ. ಹೋಗ್ಲಿ ಬಿಡಿ ಅತ್ತಿಗೆ, ನಿಧಿ ಇನ್ನೂ ಚಿಕ್ಕವಳು. ಅವಳು ಈ ರೀತಿ ಭಯ ಪಡೋದು ಸಾಮಾನ್ಯ. ನನಗಂತೂ ಈಗ ಇವ್ರ ಮೇಲೆ ತುಂಬಾ ಕೋಪ ಬರ್ತಾ ಇದೆ. ನಾವು ಬೆಳಗ್ಗೆನೆ ಹೊರಟಿದ್ರೆ ಇಷ್ಟೊತ್ತಿಗೆ ತಲುಪಿಡ್ಬೋದಿತ್ತು. ಈಗ ಸಾಕು ಮಾಡು ದಿಶಾ. ನೀನು ಹೇಳಿದ್ದಕ್ಕೆ ನಾನು ಈ ಶಾರ್ಟ್ಕಟ್ ದಾರಿನಲ್ಲಿ ಬಂದೆ. ಮತ್ತು ನಾನು ನಿನಗೆ ಮೊದಲೇ ಹೇಳಿದ್ದೆ, ಈ ದಾರಿಲಿ ನಾವು 50 ಕಿಲೋಮೀಟರ್ ಎಕ್ಸ್ಟ್ರಾ ಹೋಗಬೇಕಾಗುತ್ತೆ ಅಂತ. ಈಗ ನನಗೆ ನನ್ನ ಡಿಸಿಷನ್ ಮೇಲೆ ಪಶ್ಚಾತ್ತಾಪ ಬರ್ತಾ ಇದೆ. ಇಲ್ಲಿ ಅರ್ಜುನ್ ತನ್ನ ಕುಟುಂಬದವ್ರ ಜೊತೆ ಒಂದು ಬಿಸ್ನೆಸ್ ಟ್ರಿಪ್ಗೆ ಮನಾಲಿಗೆ ಬರ್ತಿದ್ದ. ಆ ಟ್ರಿಪ್ಪಲ್ಲಿ ಅವನ ಫ್ರೆಂಡ್ ಆರ್ಯನ್ ಕೂಡ ಇದ್ದ. ಆದ್ರೆ ಮನಾಲಿಯಿಂದ ಸ್ವಲ್ಪ ದೂರದಲ್ಲೇ ಅವರುಗಳು ಒಂದು ಟ್ರಾಫಿಕಲ್ಲಿ ಸಿಕ್ಕಾಕೋತಾರೆ. ಆಗ ಅರ್ಜುನ್ಗೆ ಒಂದು ಶಾರ್ಟ್ ಕಟ್ ಕೂಡ ಗೊತ್ತಿರುತ್ತೆ. ಆದ್ರೆ ದಿಶಾ ಹೇಳಿದ್ಲು ಅಂತ ಅರ್ಜುನ್ ಈ ರಸ್ತೆನ ಚೂಸ್ ಮಾಡ್ಕೋತಾನೆ. ಅಲ್ಲ, ಮನಾಲಿಗೆ ಹೋಗೋಕ್ಕೆ ಇನ್ನು ಎಷ್ಟು ಟೈಮ್ ಬೇಕಾಗುತ್ತೆ? ನನಗೂ ಗೊತ್ತಾಗ್ತಾ ಇಲ್ಲ. ನಾವು ಈ ರಸ್ತೆಯಲ್ಲಿ ಹೋಗೋಕೆ ಶುರು ಮಾಡಿ 1 ಗಂಟೆಗಿಂತ ಹೆಚ್ಚಾಯಿತು. ಇಷ್ಟೊತ್ತಿಗಾಗಲೇ ನಾವು ತಲುಪಬೇಕಾಗಿತ್ತು. ಅರ್ಜುನ್ ಈ ಮಾತನ್ನ ಹೇಳ್ತಿದ್ದ ಹಾಗೆ ತುಂಬಾ ವಿಚಿತ್ರವಾಗಿ ಕಾಣ್ತಿದ್ದ ಒಬ್ಬ ವ್ಯಕ್ತಿ ಕಾರ್ನ ಮುಂದೆ ಬಂದು ನಿಲ್ತಾನೆ. ಆ ವ್ಯಕ್ತಿ ಒಂದು ಕಪ್ಪು ಬಣ್ಣದ ಶಾಲ್ನ ಹೊದ್ಕೊಂಡು ಇರ್ತಾನೆ. ಮತ್ತೆ ಅವನ ಕಣ್ಣುಗಳಂತೂ ತುಂಬಾ ವಿಚಿತ್ರವಾಗಿ ಹೊಳಿತಾ ಇರುತ್ತೆ. ತಕ್ಷಣ ಅರ್ಜುನ್ ತನ್ನ ಕಾರ್ ಇಳಿದು ಬಂದು ನಿಂತ್ಕೊಂಡು ಕೋಪದಿಂದ ಆ ವ್ಯಕ್ತಿಗೆ ಹೇಳ್ತಾನೆ, ನೀನು ಕುರುಡಾನಾ? ನಿನ್ಗೇನು ಕಣ್ಸಲ್ವಾ? ಒಂದು ವೇಳೆ ನಾನೇನಾದರೂ ಸರಿಯಾದ ಟೈಮ್ಗೆ ಬ್ರೇಕ್ ಹಾಕಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀನು ಮೇಲ್ ತಲುಪ್ತಿದ್ದೆ. ಅರ್ಜುನ್ನ ಮಾತನ್ನ ಕೇಳಿ ಆ ವಿಚಿತ್ರವಾದ ವ್ಯಕ್ತಿ ತುಂಬಾ ಭಯಾನಕ ಶಬ್ದದಲ್ಲಿ ಹೇಳ್ತಾನೆ, ನಿಮ್ಮ ಗಾಡಿ ಪಂಚರ್ ಆಗಿದೆ ಸರ್. ನನ್ನ ಕಿವಿಗಳಿಗೆ ನಿಮ್ಮ ಕಾರ್ನ 2 ಟೈರ್ ಪಂಚರ್ ಆಗಿದ್ ಸೌಂಡ್ ಬಂತು. ಆ ವ್ಯಕ್ತಿಯ ಮಾತುಗಳನ್ನ ಕೇಳಿ ಅರ್ಜುನ್ ಕಾರ್ನ ಟೈರ್ಗಳನ್ನ ನೋಡ್ತಾನೆ. ಅವನ್ಗೆ ನಂಬೋದಕ್ಕೆ ಆಗೋದಿಲ್ಲ. ಅವನ್ ನೋಡ್ತಾನೆ ಅವನ ಕಾರಿನ 2 ಟೈರ್ಗಳು ಪೂರ್ತಿಯಾಗಿ ಪಂಕ್ಚರ್ ಆಗ್ಬಿಟ್ಟಿರತ್ತೆ. ಓ ಮೈ ಗಾಡ್, ಇದೇನಾಗೋಯ್ತು? ನನ್ನ ಹತ್ರ ಅಂತೂ ಒಂದೇ ಟೈರ್ ಇರೋದು. ಮತ್ತೆ ಇಷ್ಟೊತ್ತಲ್ಲಿ ಒಬ್ಬ ವ್ಯಕ್ತಿ ಕೂಡ ಕಾಣಿಸಲ್ಲ. ಇನ್ನು ಮೆಕ್ಯಾನಿಕ್ ಎಲ್ಲಿಂದ ಸಿಗ್ತಾನೆ? ತಲೆ ಕೆಡ್ಸ್ಕೋಬಿಡಿ ಸರ್. ಅಲ್ಲಿ ಎದುರುಗಡೆ ಕಾಣಿಸ್ತಿದ್ಯಲ್ಲ, ಅಲ್ಲೊಂದು ಚಿಕ್ಕ ಊರಿದೆ. ಆ ಚಿಕ್ಕ ಊರಲ್ಲಿ ನಿಮ್ಗೆ ಯಾವುದೇ ಹೋಟೆಲ್ ಅಥವಾ ಗೆಸ್ಟ್ ಹೌಸ್ ಸಿಗಲ್ಲ. ಆದ್ರೆ ಅಲ್ಲಿ ಒಂದು ಧರ್ಮಶಾಲೆ ಇದೆ. ನೀವು ಬೇಕಾದ್ರೆ ಈ ರಾತ್ರಿ ನಿಮ್ಮ ಪರಿವಾರದವ್ರ ಜೊತೆ ಅಲ್ಲೇ ಕಳಿಬಹುದು. ಅರ್ಜುನ್ ಆ ವ್ಯಕ್ತಿಗೇನು ಹೇಳ್ಬೇಕು ಅಂತಿದ್ದ. ಅಷ್ಟ್ರಲ್ಲಿ ಹಿಂದೆಯಿಂದ ಆರ್ಯನ್ನ ದನಿ ಕೇಳ್ಸತ್ತೆ. ಹೇ, ಏನಾಯ್ತು? ಏನ್ ಪ್ರಾಬ್ಲಮ್ಮು? ಮತ್ ನೀನ್ ಯಾರ ಹತ್ರ ಮಾತಾಡ್ತಾ ಇದ್ಯಾ? ಅರ್ಜುನ್ ಹಿಂದೆ ತಿರುಗಿ ನೋಡ್ತಾನೆ. ಆಗ ಅಲ್ಲಿ ಆರ್ಯನ್ ನಿಂತಿರ್ತಾನೆ. ಅವನನ್ನ ಪ್ರಶ್ನಾತ್ಮಕವಾಗಿ ನೋಡ್ತಾ ಇರ್ತಾನೆ. ಅರ್ಜುನ್ ಆರ್ಯನ್ಗೆ ಆ ವಿಚಿತ್ರವಾದ ವ್ಯಕ್ತಿಯನ್ನ ತೋರಿಸ್ತಾ ಇರ್ತಾನೆ. ಆದ್ರೆ ಅದನ್ನ ನೋಡಿ ಅವನ್ಗಂತೂ ತುಂಬಾನೇ ಗಾಬರಿ ಆಗ್ಬಿಡತ್ತೆ. ಯಾಕೆಂದ್ರೆ ಅಲ್ಲಿ ಆಗ ಯಾವ ವ್ಯಕ್ತಿ ಕೂಡ ಇರೋದಿಲ್ಲ. ಏನಾಯ್ತು? ಯಾರು ನೋಡ್ತಾ ಇದ್ಯಾ? ಕಾರ್ ಮುಂದೆ ಇದ್ದಕ್ಕಿದ್ದಾಗೆ ವಿಚಿತ್ರವಾಗಿ ಕಾಣಿಸೋ ಒಬ್ಬ ವ್ಯಕ್ತಿ ಬಂದ. ನಾನ್ ಕಾರ್ ಬ್ರೇಕ್ ಹಾಕ್ದೆ. ಮತ್ ಅವನಂಗ್ ಹೇಳ್ದ ಕಾರ್ನ 2 ಟೈರ್ ಪಂಚರ್ ಆಗಿದೆ ಅಂತ. ಅರ್ಜುನ್ನ ಮಾತ್ ಕೇಳಿ ಆರ್ಯನ್ ಕಾರ್ನ ಟೈರ್ಗಳತ್ತ ನೋಡ್ತಾನೆ. ಆಗಂತೂ ಅವನಿಗೆ ತುಂಬಾನೇ ಚಿಂತೆ ಶುರುವಾಗ್ಬಿಡತ್ತೆ. ಕಾರ್ನ 2 ಟೈರ್ ಪಂಚರ್ ಆಗಿದೆ ಅರ್ಜುನ್. ಆದ್ರೆ ಕಾರ್ ಇದ್ದಕ್ಕಿದ್ದಾಗೆ ನಿಂತ್ಕೊಂತು. ಮತ್ ನಾವೆಲ್ರೂ ನೋಡ್ದೆ ನೀನ್ ಹೊರಗಡೆ ಒಬ್ನೇ ಮಾತಾಡ್ತಾ ಇದ್ದೆ. ಆಗ ಅರ್ಜುನ್ನ ಹೆಂಡತಿ ದಿಶಾ ಕೂಡ ಕಾರಿಂದ ಕೆಳಗಿಳಿದು ಹೇಳ್ತಾಳೆ, ಆರ್ಯನ್ ಸರಿಯಾಗೇ ಹೇಳ್ತಿದ್ದಾನೆ ಅರ್ಜುನ್.
ನೀನ್ ಒಬ್ನೇ ಮಾತಾಡ್ತಾ ಇದ್ದೆ. ಊರಂತೂ ನಮ್ಗೆಲ್ರಿಗೂ ಕಾಣಿಸ್ತಾ ಇದೆ ಅರ್ಜುನ್, ಆದ್ರೆ ಯಾವುದೇ ರೀತಿಯ ವ್ಯಕ್ತಿ ಕೂಡ ಕಾಣಿಸ್ತಾ ಇಲ್ಲ. ಸರಿ, ಈಗ ಈ ವಿಷಯನ ನಾವು ಆಮೇಲೆ ಮಾತಾಡೋಣ. ಇವತ್ತಿನ ರಾತ್ರಿನ ನಾವೆಲ್ಲರೂ ಊರಲ್ಲೇ ಕಳಿಬೇಕಾಗತ್ತೆ. ಸ್ವಲ್ಪ ಹೊತ್ತಿಗೆ ಅವರೆಲ್ಲರೂ ಆ ಊರಿಗೆ ಬಂದು ತಲುಪ್ತಾರೆ. ಅಲ್ಲಂತೂ ತುಂಬಾ ಕೆಟ್ಟದಾದ ಒಂದು ನಿಶ್ಶಬ್ದ ಆವರಿಸಿರುತ್ತೆ. ಈ ಊರನ್ನ ನೋಡ್ತಿದ್ರೆ ಹೇಗನ್ನಿಸ್ತಿದೆ ಅಂದ್ರೆ ಇಲ್ಲಿ ಮನುಷ್ಯರೇ ಇಲ್ದೇ ಇರೋ ತರ. 4 ದಿಕ್ಕಲ್ಲೂ ಕೂಡ ತುಂಬಾ ಮಂಜು ಬೀಳ್ತಾ ಇದೆ. ಚಳಿ ಅಂತೂ ತಡೆಯಕ್ಕಾಗ್ತಿಲ್ಲ. ನಿನಗೇನನ್ಸುತ್ತೆ? ಈ ರೀತಿ ವಾತಾವರಣ ಇರೋವಾಗ ಈ ಸಮಯದಲ್ಲಿ ಊರಿನ ಜನ ಹೊರಗಡೆ ಬರ್ತಾರಾ? ಆಗ ಆರ್ಯನ್ ದೃಷ್ಟಿ ಅಲ್ಲೇ ಇದ್ದ ಒಂದು ಡಾಬಾ ಮೇಲೆ ಬೀಳುತ್ತೆ. ಅವನ್ ನೋಡ್ತಾನೆ, ಆ ಡಾಬಾದ ಮುಂದೆ ಬೆಂಕಿ ಉರಿತಾ ಇರತ್ತೆ. ಅಲ್ಲಿ ನೋಡು, ಆ ಡಾಬಾದಲ್ಲಿ ಯಾರೋ ವ್ಯಕ್ತಿ ಇದ್ದಾರೆ, ಮತ್ತೆ ಅಲ್ಲಿ ಬೆಂಕಿ ಕೂಡ ಹಾಕಿದ್ದಾರೆ. ನನಗನ್ಸುತ್ತೆ ನಾವೆಲ್ಲರೂ ಕೂಡ ಅಲ್ಲಿಗೆ ಹೋಗ್ಬೇಕು ಅಂತ. ಆರ್ಯನ್ ಅರ್ಜುನ್, ದಿಶಾ ಮತ್ತು ನಿಧಿನ ಕರ್ಕೊಂಡು ಆ ಡಾಬಾ ಹತ್ರ ಹೋಗ್ತಾನೆ. ಡಾಬಾನಲ್ಲಿ ಒಬ್ಬ ವ್ಯಕ್ತಿ ಬೆಂಕಿ ಹತ್ಸಿ ಚಳಿ ಕಾಯಿಸ್ಕೊತಾ ಇರ್ತಾನೆ. ನೀವೆಲ್ರು ಯಾರು? ಮತ್ತೆ ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಾ ಇದ್ದೀರಾ? ನಮ್ ಕಾರ್ ಮಧ್ಯ ರಸ್ತೆಯಲ್ಲಿ ಹಾಳಾಗೋಯ್ತು. ಅದ್ ಸರಿ, ನೀವ್ಯಾರು? ನಾನು ಈ ಊರಿನ ಮುಖ್ಯಸ್ಥ ಸರ್. ಊರಿನ ಕಾವಲು ಕಾಯೋಕೆ ಪ್ರತಿದಿನ ನನಗೆ ಈ ಡಾಬಾದಲ್ಲಿ ಇಡೀ ರಾತ್ರಿ ಕಳಿಬೇಕಾಗುತ್ತೆ. ಮತ್ತೆ ಇದೇನ್ ಹೊಸ ವಿಷಯ ಅಲ್ಲ. ಊರಿನ ಹೈವೇಯಲ್ಲಿ ಪ್ರತಿದಿನ ಯಾವ್ದಾದ್ರು ಕಾರ್ ಪಂಚರ್ ಆಗೇ ಆಗುತ್ತೆ. ಮುಖ್ಯಸ್ಥರೇ, ಈ ಹೊತ್ತಲ್ಲಿ ಇಲ್ಲಿ ಯಾರಾದ್ರೂ ಮೆಕ್ಯಾನಿಕ್ ಸಿಗ್ತಾರಾ? ಮಧ್ಯರಾತ್ರಿ ಆಗಿದೆ ಕಂದ, ಇಷ್ಟೊತ್ತಿಗೆ ನಿನಗೆ ಯಾವುದೇ ಮೆಕ್ಯಾನಿಕ್ ಸಿಗಲ್ಲ. ಮತ್ತೆ ಇಲ್ಲಿ ಯಾವುದೇ ಹೋಟೆಲ್ ಅಥವಾ ರೆಸ್ಟೋರೆಂಟ್? ಇಲ್ಲಿ ಯಾವುದೇ ರೀತಿ ಗೆಸ್ಟ್ ಹೌಸ್ ಮತ್ತೆ ಹೋಟೆಲ್ ಇಲ್ಲ. ಆದ್ರೆ ನಿಮ್ಗೆ ಇಲ್ಲೊಂದು ಸರಾಯಿ ಸಿಗುತ್ತೆ. ಅಲ್ಲಿ ನೀವೆಲ್ಲರೂ ರಾತ್ರಿ ಕಳಿಬಹುದು. ಎದುರುಗಡೆ ಒಂದು ಚಿಕ್ಕ ಗಲ್ಲಿ ಕಾಣಿಸ್ತಿದೆಯಲ್ಲ, ನೀವು ಆ ಗಲ್ಲಿ ಒಳಗಡೆ ಹೋಗಿ, ಅಲ್ಲೇ ನಿಮ್ಗೆ ಆ ಮನೆ ಸಿಗುತ್ತೆ. ಮುಖ್ಯಸ್ಥ ಹೇಳಿದ್ಮೇಲೆ ಅವ್ರ 4 ಜನ ನಿಧಾನವಾಗಿ ನಡ್ಕೊಂಡು ಆ ಗಲ್ಲಿ ಹತ್ರ ಹೋಗ್ತಾರೆ. ಆ ಗಲ್ಲಿಯಲ್ಲಿ ಎಲ್ಲಾ ಮನೆಗಳು ತುಂಬಾ ವರ್ಷದಿಂದ ಪಾಳ್ಬಿದ್ದಿರತ್ತೆ. ಅಲ್ಲಿ ಯಾರು ವಾಸನೆ ಮಾಡ್ತಾ ಇಲ್ಲ ಅಂತ ಅನ್ಸತ್ತೆ. ಅಂಥ ವಾತಾವರಣ ಇರುತ್ತೆ. ಆಗ ಆರ್ಯನ ದೃಷ್ಟಿ ಅಲ್ಲೇ ಇದ್ದಂತ ಒಂದು ಹಳೆ ಮನೆ ಮೇಲ್ ಬೀಳುತ್ತೆ. ಅದರ ಮೇಲೆ ಬರ್ದಿರತ್ತೆ ಮಖನಾ ಸರಾಯ್. ಯಾಕೋ ಗೊತ್ತಿಲ್ಲ, ಆ ಮನೆ ಅರ್ಜುನ್ಗೆ ಮತ್ತೆ ಆರ್ಯನ್ಗೆ ತುಂಬಾ ಪರಿಚಯ ಇದ್ದ ಹಾಗೆ ಅನ್ನಿಸ್ತಾ ಇರುತ್ತೆ. ವಿಚಿತ್ರವಾಗಿದೆ. ನನಗೆ ಹೇಗನ್ನಿಸ್ತಾ ಇದೆ ಅಂದ್ರೆ ನಾವಿಬ್ರು ಇಲ್ಲಿಗೆ ಮೊದ್ಲೇ ಬಂದಿದ್ದೀವಿ ಅಂತ. ಸರಿಯಾಗಿ ಹೇಳ್ತಿದ್ಯಾ, ನನಗೂ ಕೂಡ ಹಂಗೆ ಅನ್ನಿಸ್ತಿದೆ. ಅದೇನೇ ಆಗಿರ್ಲಿ, ಬೇಗ ಒಳಗ್ ನಡೀರಿ, ನನ್ಗೆ ತುಂಬಾ ಚಳಿ ಆಗ್ತಾ ಇದೆ. ಅವ್ರ 4 ಜನ ಆ ಮನೆ ಒಳಗ್ ಬರ್ತಾರೆ. ಅವ್ರ 4 ಜನ ಮನೆ ಒಳಗೆ ಕಾಲಿಡ್ತಿದ್ದ ಹಾಗೆ ಆ ಸರಾಯಿನ ಮುಖ್ಯ ದ್ವಾರ ಒಂದು ಗಾಳಿಯ ಜೊತೆ ಮುಚ್ಕೊಂಡ್ಬಿಡತ್ತೆ. ಇದ್ದಕ್ಕಿದ್ದಾಗೆ ಬಾಗಿಲು ಮುಚ್ಕೊಂಡ ಕಾರಣಕ್ಕೆ 4 ಜನಕ್ಕೆ ಗಾಬರಿ ಆಗ್ಬಿಡತ್ತೆ. ಈ ಬಾಗ್ಲು ತಂತಾನೆ ಹೇಗ್ ಮುಚ್ಕೊಂಡ್ಬಿಡ್ತು? ಹೆದರ್ಕೋಬಿಡಿ ಅತ್ತಿಗೆ, ಬಹುಶಃ ಜೋರಾಗಿ ಗಾಳಿ ಬೀಸಿದ್ರಿಂದ ಈ ಬಾಗ್ಲು ಮುಚ್ಚಿರ್ಬೇಕು. ನಾನು ಈಗಲೇ ಇದನ್ನ ತೆಗಿತೀನಿ. ಈ ಮಾತನ್ನ ಹೇಳಿ ಆರ್ಯನ್ ತುಂಬಾ ಗಟ್ಟಿಯಾಗಿ ಜೋರಾಗಿ ಬಾಗ್ಲನ್ನ ತೆಗೆಯುವಂತ ಪ್ರಯತ್ನ ಮಾಡ್ತಾನೆ. ಆದ್ರೆ ಬಾಗ್ಲಂತೂ ತೆಗಿಯೋದಕ್ ಸಾಧ್ಯನೇ ಆಗೋದಿಲ್ಲ. ಆರ್ಯನ್ ಹಣೆಯಿಂದ ಬೆವರಿಳಿಯೋದಕ್ ಶುರುವಾಗ್ಬಿಡತ್ತೆ. ಮತ್ತೆ ದಿಶಾಗಂತೂ ಏನು ಕೆಟ್ಟದ ನಡೆಯುತ್ತೆ ಅಂತ ಅನ್ಸೋಕ್ ಶುರುವಾಗ್ಬಿಡತ್ತೆ. ನನ್ಗಿಲ್ಲೇನೋ ಸರಿ ಇಲ್ಲ ಅಂತ ಅನಿಸ್ತಿದೆ. ಮಮ್ಮ, ನೀವ್ ಸರಿಯಾಗಿ ಹೇಳ್ತಾ ಇದ್ದೀರಾ. ನನಗೂ ಹೀಗೆ ಅನ್ನಿಸ್ತಾ ಇದೆ. ನಾವ್ 4 ಜನ ಇಲ್ಲಿರ್ಬಾರ್ದು ಅನ್ನಿಸ್ತಿದೆ. ನಿಧಿ ಈ ಮಾತನ್ನ ಹೇಳ್ತಿದ್ದ ಹಾಗೆ ಯಾರೋ ಒಬ್ರು ನಡ್ಕೊಂಡ್ ಬರ್ತಾ ಇರೋಂಥ ಶಬ್ದ ಕೇಳ್ಸತ್ತೆ. ಮತ್ತೆ 4 ಜನ ನೋಡ್ತಾರೆ, ಮೆಟ್ಲು ಇಳಿದು ಯಾರೋ ಒಬ್ರು ಹೆಂಗ್ಸು ಅವ್ರ ಕಡೆಗೆ ಬರ್ತಾ ಇರ್ತಾರೆ. ಸ್ವಲ್ಪ ಹೊತ್ತಲ್ಲೇ ಆ ಹೆಂಗ್ಸು ಅವ್ರ 4 ಜನರ ಮುಂದೆ ಬಂದು ನಿಲ್ತಾಳೆ. ಆ ಹೆಂಗ್ಸನ್ನ ನೋಡಿ ಈ 4 ಜನಕ್ಕೆ ತುಂಬಾನೇ ಗಾಬರಿ ಆಗ್ಬಿಡತ್ತೆ. ಎಲ್ರೂ ಅವಳನ್ನೇ ನೋಡ್ತಿರ್ತಾರೆ. ಆ ಹೆಂಗ್ಸು ಇನ್ಯಾರೂ ಅಲ್ಲ, ಅವಳಂತೂ ದಿಶಾ ತರನೇ ಕಾಣಿಸೋಂಥವಳಾಗಿರ್ತಾಳೆ. ಯಾರ್ ನೀನು? ಸರಿಯಾಗಿ ನೋಡು ದಿಶಾ, ನಾನ್ ಕೂಡ ದಿಶಾನೇ ಅಲ್ವಾ? ನನ್ ಮುಖ ನಿನ್ ಮುಖ ತರನೇ ಇದೆ ಅಲ್ವಾ? ಈ ಮಾತನ್ನ ಹೇಳಿ ದಿಶಾ ತರ ಕಾಣಿಸ್ತಾ ಇದ್ದವಳು ಒಬ್ಬ ಬೇರೆ ವ್ಯಕ್ತಿಯ ರೂಪದಲ್ಲಿ ಬದಲಾಗ್ಬಿಡ್ತಾಳೆ. ಆ ವ್ಯಕ್ತಿಯನ್ನ ನೋಡಿ ಅರ್ಜುನ್ ಮತ್ತೆ ಆರ್ಯನ್ ಗಾಬರಿಯಾಗಿ ಬಿಟ್ಟ ಹಾಗೆ ನೋಡ್ತಿರ್ತಾರೆ. ನನಗ್ ನೆನ್ಪು ಬಂತು, ನೀನ್ ಮಕ್ನ ಅಲ್ವಾ? ಇದು ಹೇಗ್ ಸಾಧ್ಯ? ನೀನ್ ಸತ್ತೋಗಿದ್ಯಾ ಅಲ್ವಾ? ನಾವು ನಿನ್ನ ನಮ್ಮ ಕೈಯಾರೆ ಸಾಯಿಸಿದ್ವಿ. ಸರಿಯಾಗಿ ಹೇಳಿದ್ರಿ ನೀವು. ಕಡೆ ಪಕ್ಷ ನಿಮ್ಗೆ ನನ್ನ ಮುಖ ಆದ್ರೂ ನೆನಪಿದೆಯಲ್ಲ. ಈಗಿಂದ 20 ವರ್ಷಗಳ ಹಿಂದೆ ನೀವಿಬ್ರು ಕೂಡ ಇಲ್ಲಿ ವಾಸವಿದ್ರಿ. ಮತ್ತೆ ನನ್ನ ಹೆಂಡತಿಯ ಸೌಂದರ್ಯ ನೋಡಿ
ನೀವಿಬ್ರು ಅವಳ ಮೇಲೆ ಮರಳಾಗಿದ್ರಿ. ನೀವಿಬ್ರು ಎಷ್ಟು ಕ್ರೂರವಾಗಿ ನನ್ನ ಮತ್ತು ನನ್ನ ಹೆಂಡತಿಯನ್ನ ಜೀವಂತವಾಗಿ ಸಾಯಿಸ್ಬಿಟ್ರಿ. ಮತ್ತೆ ನನ್ನ ಈ ಮನೆಗೆ ಬೆಂಕಿ ಇಟ್ಬಿಟ್ಟು ಓಡ್ ಹೋಗಿದ್ರಿ. ನೆನ್ಪು ಮಾಡ್ಕೊಳ್ಳಿ. ಅರ್ಜುನ್ ಮತ್ತೆ ಆರ್ಯನ್ಗೆ ಎಲ್ಲ ನೆನ್ಪಾಗತ್ತೆ. ಅವರಿಬ್ರು ಇವತ್ತಿಂದ 20 ವರ್ಷದ ಹಿಂದೆ ಇದೇ ಮನೆಯಲ್ಲಿ ತಂಗಿರ್ತಾರೆ. ಆ ಸಮಯದಲ್ಲಿ ಅವರು ತುಂಬಾನೇ ತುಂಟ ಹುಡುಗರಾಗಿರ್ತಾರೆ. ಆ ಮನೆಯ ಮಾಲೀಕನ ಹೆಂಡತಿಯ ಸೌಂದರ್ಯ ನೋಡಿ ಅವರಿಬ್ರು ಮರಳಾಗಿರ್ತಾರೆ. ಅವರಿಬ್ರು ಅವಳನ್ನೇ ನೋಡ್ತಿರ್ತಾರೆ. ಅವರಿಬ್ರು ಮಕನ ಹೆಂಡತಿ ಮೇಲೆ ಅತ್ಯಾಚಾರ ಮಾಡೋ ಪ್ರಯತ್ನ ಪಟ್ಟಿರ್ತಾರೆ. ಮತ್ತೆ ಸಿಕ್ಕಾಕೊಳ್ಳೋ ಭಯದಿಂದ ಆ ಇಡೀ ಮನೆಗೆ ಬೆಂಕಿ ಹಚ್ಬಿಡ್ತಾರೆ. ಮತ್ತೆ ಅಲ್ಲಿಂದ ಓಡ್ ಹೋಗ್ತಾರೆ. ಅಲ್ಲ, ಇಲ್ಲಿ ಏನ್ ನಡೀತಾ ಇದೆ? ಇವ್ರು ಏನ್ ಹೇಳ್ತಾ ಇದ್ದಾರೆ? ದಿಶಾ ಮತ್ತೆ ನಿಧಿ ಅವರ ಪೂರ್ತಿ ಶಕ್ತಿಯನ್ನ ಹಾಕಿ ಅಲ್ಲಿಂದ ಓಡೋರಿರ್ತಾರೆ. ಅಷ್ಟ್ರಲ್ಲಿ ಅವ್ರಿಗೆ ಅನ್ಸತ್ತೆ ಯಾರೋ ಅವ್ರ ಕಾಲನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ ಅಂತ, ಅಲಗಾಡದೆ ಇರೋ ತರ. ಈಗ ಮಖನಾನ ಮುಖ ತುಂಬಾ ವಿಚಿತ್ರವಾಗಿ ಬದಲಾಗತ್ತೆ. ಅವನ ಕಣ್ಣುಗಳು ಬೆಂಕಿ ಉಂಡೆಗಳ ತರ ಆಗ್ಬಿಡತ್ತೆ. ಆಗ ಇದ್ದಕ್ಕಿದ್ದಾಗೆ ಒಂದು ಬಾಂಬ್ ಬ್ಲಾಸ್ಟ್ ಆಗಿರೋ ತರ ನಿಧಿಯ ಮುಖ ಛಿದ್ರ ಛಿದ್ರ ಆಗೋಗತ್ತೆ. ಇವನು ನಮ್ ಮಗಳನ್ನ ಸಾಯಿಸ್ಬಿಟ್ಟ ಅರ್ಜುನ್. ನೀನ್ ನನ್ ಮಗಳನ್ನ ಯಾಕೆ ಸಾಯಿಸ್ದೆ? ನನ್ನ ಮಗಳು ಏನ್ ತಪ್ಪು ಮಾಡಿದ್ಲು ಅಂತ ಈ ರೀತಿ ಮಾಡ್ದೆ? ಈ ಮಾತನ್ನ ಹೇಳಿ ಅರ್ಜುನ್ ತನ್ನ ಎಲ್ಲ ಶಕ್ತಿಯನ್ನ ಸೇರಿಸಿ ಆ ಭಯಂಕರವಾಗಿ ಕಾಣಿಸೋ ವ್ಯಕ್ತಿ ಹತ್ರ ಓಡೋಡಿ ಬರ್ತಾನೆ. ಹೀಗೆ ತಾನೇ ನೀನ್ ನನ್ನ ಹೆಂಡತಿನ ಸಾಯಿಸಿದ್ದು? ಇದ್ದಕ್ಕಿದ್ದಾಗೆ ದಿಶಾಳ ಶರೀರ ಗಾಳಿಯಲ್ಲಿ ತೇಲ್ತಾ ಹೋಗಿ ಆ ಮನೆಯಲ್ಲಿದ್ದ ಕಿಟಕಿಗೆ ಜೋರಾಗಿ ಒಡೆಯುತ್ತೆ. ದಿಶಾ ಕಿರುಚ್ಕೊಂಡು ಆ ಮನೆಯಿಂದ ಆಚೆ ಬೀಳ್ತಾಳೆ. ಆಗ ಇನ್ನೊಂದು ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗೋ ತರ ಅರ್ಜುನ್ ಮತ್ತೆ ಆರ್ಯನ್ನ ಮುಖ ಕೂಡ ಛಿದ್ರ ಛಿದ್ರ ಆಗ್ಬಿಡತ್ತೆ. ಮತ್ತೆ ನಿಶ್ಶಬ್ದ ಆವರಿಸ್ಬಿಡತ್ತೆ. ಮಾರನೇ ದಿನ ದಿಶಾಗೆ ಪ್ರಜ್ಞೆ ಬರುತ್ತೆ. ಅವಳು ಕಣ್ಬಿಟ್ ನೋಡ್ತಾಳೆ. ಅವಳ ಸುತ್ತಮುತ್ತ ಊರಿನ ತುಂಬಾ ಜನ ಅಲ್ಲಿಗ್ ಬಂದು ನಿಂತಿರ್ತಾರೆ. ಆ ಊರಿನ ಜನಗಳಲ್ಲಿ ಆ ಮುಖ್ಯಸ್ಥ ಕೂಡ ಇರ್ತಾನೆ. ಹಿಂದಿನ ರಾತ್ರಿ ಅವನು ಢಾಬಾನಲ್ಲಿ ಸಿಕ್ಕಿರ್ತಾನೆ. ಯಾರ್ ನೀನು? ಈ ಊರ್ನೋಳಲ್ಲ ಅನ್ಸುತ್ತೆ. ಮುಖ್ಯಸ್ಥ್ರೆ, ನಿನ್ನೆ ರಾತ್ರಿ ನೀವು ನನ್ನನ್ನ ಮತ್ತೆ ನನ್ನ ಕುಟುಂಬದವ್ರನ್ನ ಭೇಟಿ ಮಾಡಿದ್ರಿ. ನೀವೇ ನಮ್ಮನ್ನ ಆ ಮನೆಗ್ ಹೋಗಿ ಅಂತ ಕಳ್ಸಿದ್ದು. ಮತ್ತೆ ಈಗ ನೀವ್ ನನ್ನನ್ನ ಗುರ್ತು ಹಿಡಿತಾ ಇಲ್ಲ. ನೀವ್ ನಮ್ಮನ್ನ ಆ ಮನೆಗೆ ಯಾಕೆ ಕಳ್ಸಿದ್ರಿ? ಅಲ್ಲಿ ಒಬ್ಬ ಮಖನ ಅನ್ನೋ ಭೂತ ಮತ್ತೆ ಇನ್ನೊಂದು ಪಿಶಾಚಿ ಇದ್ದಾಳೆ. ಅವನು ನನ್ ಮಗಳನ್ನ ನನ್ ಕಣ್ ಮುಂದೆನೆ ಸಾಯಿಸ್ಬಿಟ್ಟ. ನೀನೇನಂತ ಮಾತಾಡ್ತಾ ಇದ್ಯಾ? ನಾನ್ ನಿನ್ನ ಯಾವಾಗ ಭೇಟಿ ಮಾಡಿದ್ದೆ? ಅಲ್ಲಿ ಮುಂದೆ ಆ ಢಾಬಾನಲ್ಲಿ. ಸ್ವಲ್ಪ ಸರಿಯಾಗಿ ನೋಡು. ಅಲ್ಲಿ ನಿನ್ ಕಣ್ಣಿಗೆ ಯಾವ ಡಾಬಾ ಕಾಣಿಸ್ತಾ ಇದೆ? ತಕ್ಷಣ ದಿಶಾ ಅಲ್ಲಿ ನೋಡ್ತಾಳೆ. ಆಗ ಅಲ್ಲಿ ಅವಳಿಗೆ ಏನು ಕಾಣಿಸೋದಿಲ್ಲ. ನಿನ್ನೆ ಇದ್ದ ಢಾಬಾ ಅಲ್ಲಿರೋದಿಲ್ಲ. ಆ ಮನೆ ಅಂತೂ 20 ವರ್ಷದಿಂದ ಮುಚ್ಚಿದೆ ಮಗಳೇ. 20 ವರ್ಷಗಳ ಹಿಂದೆ ಆ ಮನೇನ ಮಕ್ನಾ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಜೊತೆ ಅದನ್ನ ನಡೆಸ್ತಾ ಇದ್ದ. ಹೇಳ್ತಾರೆ ಮಕ್ನ ಹೆಂಡತಿ ತುಂಬಾ ಸುಂದರವಾಗಿದ್ಲು ಅಂತ. ಒಂದು ರಾತ್ರಿ ಇದ್ದಕ್ಕಿದ್ದಾಗೆ ಆ ಮನೆಗೆ ಬೆಂಕಿ ಬಿದ್ಬಿಡ್ತು. ಮಕ್ನಾ ಮತ್ತೆ ತನ್ನ ಹೆಂಡತಿ ಅಲ್ಲೇ ಸುಟ್ಟು ಹೋಗ್ಬಿಟ್ರು. ಅವರ ಮೂಳೆ ಕೂಡ ಸಿಗ್ಲಿಲ್ಲ. ಅವತ್ತಿಂದ ಊರಿನ ಜನರು ಆ ಮನೆ ಅಕ್ಕಪಕ್ಕ ಹೋಗೋದಕ್ಕೂ ಭಯ ಪಡ್ತಾರೆ. ಹೇಳ್ತಾರೆ ಮಕ್ನಾ ತನ್ನ ಹೆಂಡತಿಯ ಜೊತೆ ಇವತ್ತಿಗೂ ಮನೆ ಅಕ್ಕಪಕ್ಕದಲ್ಲೇ ಸುತ್ತಾಡ್ತಾನೆ ಅಂತ. ಮುಖ್ಯಸ್ಥನ ಮಾತ್ ಕೇಳಿ ದಿಶಾಗೆ ಎಲ್ಲ ಅರ್ಥ ಆಗ್ಬಿಡತ್ತೆ. ಯಾವ ತಪ್ಪನ್ನ ತುಂಬಾ ವರ್ಷದ ಹಿಂದೆ ಅವಳ ಗಂಡ ಮತ್ತ ಅವನ್ ಸ್ನೇಹಿತ ಮಾಡಿದ್ನೋ ಅದರ ಸೇಡನ್ನ ಮಕನ ತನ್ನ ಮಗಳನ್ನ ಮತ್ತೆ ತನ್ನ ಗಂಡನ್ನ ಸಾಯಿಸಿ ತೀರಿಸ್ಕೊಂಡಿದ್ದಾನೆ.